ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಸೆಪ್ಟೆಂಬರ್ 17ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಎನ್ಎಫ್ಆರ್ಎ ನೀಡ್ಸ್ ಟು ಹ್ಯಾವ್ ಸ್ಟ್ಯಾಂಡ್ ಅಲೋನ್ ಲೆಜಿಸ್ಲೇಷನ್ ಅನ್ನುವಂಥದ್ದು. ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಗೆ ಸ್ಟ್ಯಾಂಡ್ ಅಲೋನ್ ಲೆಜಿಸ್ಲೇಷನ್ ಅನ್ನುವಂಥದ್ದು ದೊರಿಬೇಕು ಅಂತ ಹೇಳಿ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಯ ಚೇರ್ಪರ್ಸನ್ ಅವರು ಕೇಳ್ತಾ ಇರ್ತಕ್ಕಂಥದ್ದು. ಅದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದನ್ನು GS ಪೇಪರ್ 2 ಅಡಿಯಲ್ಲಿ ಸ್ಟ್ಯಾಟ್ಯುಟರಿ, ರೆಗ್ಯುಲೇಟರಿ ಅಂಡ್ ವೇರಿಯಸ್ ಕ್ವಾಸಿ ಜುಡಿಷಿಯಲ್ ಬಾಡೀಸ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಫಿನಾನ್ಷಿಯಲ್ ರೆಗ್ಯುಲೇಟಿಂಗ್ ಅಥಾರಿಟಿಯ ಮುಖ್ಯಸ್ಥರು ಅಂದರೆ ಅದರ ಚೇರ್ಪರ್ಸನ್ ಸ್ಟ್ಯಾಂಡ್ ಅಲೋನ್ ಲೆಜಿಸ್ಲೇಷನ್ ಅನ್ನು ತರಬೇಕು. ಈ ಮೂಲಕ ರೆಗ್ಯುಲೇಟರ್ ಆಗಿ ಕಾರ್ಯ ಮಾಡ್ತಿರುವಂಥ ಈ ಒಂದು ಸಂಸ್ಥೆಗೆ ಅಟಾನಮಿಯನ್ನ ಹೆಚ್ಚಿನದಾಗಿ ನೀಡುವಂಥದ್ದು ಇವರ ಒಂದು ಅಪ್ರೋಚ್ ಆಗಿರ್ತಕ್ಕಂಥದ್ದು. ಅದಕ್ಕಾಗಿ ಅವರೀಗ ಕೇಳ್ತಾ ಇರ್ತಕ್ಕಂಥದ್ದು. ಅದರೊಟ್ಟಿಗೆ ಅವರ ಇನ್ನಷ್ಟು ಡಿಮ್ಯಾಂಡ್ಸ್ಗಳು ಏನು ಅಂತ ಅಂದರೆ ಫಿನಾನ್ಷಿಯಲ್ ರಿಪೋರ್ಟಿಂಗಿಗೆ ಸಂಬಂಧಪಟ್ಟಂಥ ಎಲ್ಲ ಪೀನಲ್ ಪ್ರಾವಿಷನ್ಸ್ಗಳನ್ನು ಕನ್ಸಾಲಿಡೇಟ್ ಮಾಡಿ ಇದರ ಅಡಿಯಲ್ಲಿ ಬರುವಂತೆ ನೋಡುವಂಥದ್ದು. ಈ ರೀತಿ ಬದಲಾವಣೆಗಳನ್ನು ತರಬೇಕು ಅನ್ನುವಂಥದ್ದು ಅದಕ್ಕಾಗಿ ಅವರು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಇದು ಸುದ್ದಿಯಲ್ಲಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಅನ್ನುವಂಥದ್ದು 2018ರ ಅಕ್ಟೋಬರ್ 1ರಂದು ಪ್ರಾರಂಭ ಆಗುತ್ತೆ. 2013ರ ಕಂಪನೀಸ್ ಆಕ್ಟ್ನ ಸೆಕ್ಷನ್ 132 ಆಫ್ 1ನ ಅಡಿಯಲ್ಲಿ ಈ NFRA ಸಂಸ್ಥೆ ಅನ್ನುವಂಥದ್ದು ಹುಟ್ಕೊಂಡಿರ್ತಕ್ಕಂಥದ್ದು. ಇದರ ಮುಖ್ಯವಾದಂಥ ಉದ್ದೇಶ, ಗುರಿ ಏನು ಅಂತ ಅಂದರೆ ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥದ್ದು, ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು, ಆಡಿಟಿಂಗ್ ಕ್ವಾಲಿಟಿಯನ್ನು ಹೆಚ್ಚುಗೊಳಿಸಬೇಕು ಅನ್ನುವಂಥದ್ದು ಇದರ ಮುಖ್ಯವಾದಂಥ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಇನ್ನು ಇದರ ಕಂಪೋಸಿಷನ್ ಯಾವ ರೀತಿ ಇರುತ್ತೆ ಅಂತ ಅಂದರೆ ಚೇರ್ಪರ್ಸನ್ ಅನ್ನ ಈ ಒಂದು ಸಂಸ್ಥೆ ಮುಖ್ಯಸ್ಥರನ್ನಾಗಿ ಹೊಂದಿರುತ್ತೆ. ಈ ಚೇರ್ಪರ್ಸನ್ ಅನ್ನ ಕೇಂದ್ರ ಸರ್ಕಾರದವರು ಆಯ್ಕೆ ಮಾಡ್ತಾರೆ. ಹಾಗೆ ಮ್ಯಾಕ್ಸಿಮಮ್ 15 ಸದಸ್ಯರನ್ನ, ಗರಿಷ್ಠ 15 ಸದಸ್ಯರನ್ನ ಈ ಒಂದು ಸಂಸ್ಥೆ ಅನ್ನುವಂಥದ್ದು ಹೊಂದಿರಬಹುದಾಗಿರುತ್ತೆ. ಈ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಯಲ್ಲಿ ಈ ರೀತಿಯ ಬದಲಾವಣೆಗಳನ್ನ ತರುವಂತ ಉದ್ದೇಶ ಅಥವಾ ಇವುಗಳನ್ನ ಈಗ ತರ್ತಿರ್ತಕ್ಕಂಥ ಅವಶ್ಯಕತೆ ಆದ್ರೂ ಏನು ಅಂತ ಅಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕರೆಂಟ್ಲಿ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಗಿರುವಂಥ ಪವರ್ಸ್ಗಳನ್ನು ನೋಡಿದಾಗ ಯಾವುದೇ ಪ್ರೊಫೆಷನಲ್ ಮಿಸ್ಕಂಡಕ್ಟ್ ಅನ್ನ ಮಾಡಿರ್ತಕ್ಕಂಥ ಆಡಿಟರ್ಸ್ಗಳ ವಿರುದ್ಧವಾಗಿ ಈ NFRA ಅನ್ನುವಂಥದ್ದು ಆಕ್ಷನ್ ಅನ್ನ ತಗೊಳ್ಬೋದಾಗತ್ತೆ. ಆದರೆ ಕಂಪನೀಸ್ಗಳಂತ ಅದರ್ ಫಂಕ್ಷನರೀಸ್ಗಳೇನಾದರೂ ಈ ರೀತಿಯ ಮಿಸ್ಕಂಡಕ್ಟ್ ಅನ್ನ ಮಾಡಿದ್ದೆ ಆದಲ್ಲಿ ಅವುಗಳ ವಿಚಾರದಲ್ಲಿರ್ತಕ್ಕಂಥ ಫಿನಾನ್ಷಿಯಲ್ ರಿಪೋರ್ಟಿಂಗಿನ ವಿಚಾರ ಆಗಿರ್ಬೋದು, ಪೀನಲ್ ಪವರ್ಸ್ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದೇ ರೀತಿಯಾಗಿ ಅವುಗಳ ಮೇಲೂ ಕೂಡ ಆಕ್ಷನ್ಸ್ ತಗೊಳ್ಳುವಂಥ ಪವರ್ಸ್ಗಳನ್ನುವಂಥದ್ದು NFRAಗೆ ಬರಬೇಕು ಅನ್ನುವಂಥದ್ದು ಇವರ ಒತ್ತಾಯ ಆಗಿರ್ತಕ್ಕಂಥದ್ದು. ಈ ರೀತಿ ಇಂಟಿಗ್ರೇಟೆಡ್ ರೆಗ್ಯುಲೇಷನ್ ಅನ್ನ ಅಲೋ ಮಾಡಬೇಕು ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಇನ್ ದ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಸಿಸ್ಟಮ್ ಅನ್ನುವಂಥದ್ದು ಈ ಒಂದು ಲೆಜಿಸ್ಲೇಷನ್ ಅನ್ನುವಂಥದ್ದು ಕೇಳ್ತಾ ಇರ್ತಕ್ಕಂಥದ್ದು. ಇನ್ನು ಈ ಸಂಸ್ಥೆಯ ಮುಖ್ಯವಾದಂಥ ಕಾರ್ಯಗಳೇನು ಅಂತ ಅಂದ್ರೆ ಅಕೌಂಟಿಂಗ್ ಅಂಡ್ ಆಡಿಟಿಂಗ್ ಪಾಲಿಸೀಸ್ಗಳನ್ನು ರೆಕಮೆಂಡ್ ಮಾಡುವಂಥದ್ದು ಮತ್ತು ಕಂಪನೀಸ್ಗಳು ಕೇಂದ್ರ ಸರ್ಕಾರದಿಂದ ಅಪ್ರೂವಲ್ ಆಗಿ ಬಂದಿರತಕ್ಕಂಥ ಸ್ಟ್ಯಾಂಡರ್ಡ್ಸ್ಗಳು ಏನಿದಾವೆ ಈ ಒಂದು ಆಡಿಟಿಂಗ್ಗೆ ಸಂಬಂಧಪಟ್ಟಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಅಡಾಪ್ಟ್ ಮಾಡ್ಕೊಂಡಿದೆಯೋ ಇಲ್ವೋ ಅನ್ನುವಂಥ ಒಂದು ಸ್ಟ್ಯಾಂಡರ್ಡ್ಸ್ಗಳಿಗೆ ಕಂಪ್ಲೈ ಆಗ್ತಿದೆಯೋ ಇಲ್ವೋ ಅಂತ, ಕಂಪ್ಲೈನ್ಸನ್ನು ತೋರಿಸ್ತಿದೆಯೋ ಇಲ್ವೋ ಅನ್ನುವಂಥದ್ದನ್ನು ಮಾನಿಟರ್ ಮಾಡುವಂಥದ್ದು, ಆಡಿಟಿಂಗ್ ಸ್ಟ್ಯಾಂಡರ್ಡ್ಸ್, ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ಗಳನ್ನು ಅವುಗಳ ಕಂಪ್ಲೈನ್ಸನ್ನು ಎನ್ಫೋರ್ಸ್ ಮಾಡುವಂಥದ್ದು, ಹಾಗೆ ಅವುಗಳನ್ನು ಮಾನಿಟರ್ ಮಾಡುವಂಥದ್ದು, ಕ್ವಾಲಿಟಿ ಆಫ್ ದಿ ಸರ್ವಿಸನ್ನು ಪ್ರೊಫೆಷನಲ್ಸ್ಗಳಾಗಿರ್ಬೋದು, ಕಂಪನೀಸ್ಗಳಾಗಿರ್ಬೋದು ಈ ಆಡಿಟಿಂಗಿಗೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ನೀಡ್ತಾ ಇದ್ದಾರೋ ಇಲ್ವೋ ಅನ್ನುವಂಥದ್ದನ್ನು ಗುರುತಿಸುವಂಥದ್ದು, ಹಾಗೆ ಅದಕ್ಕೆ ಬೇಕಾಗುವಂಥ ಮೆಷರ್ಸ್ಗಳನ್ನು ಸಜೆಸ್ಟ್ ಮಾಡುವಂಥದ್ದು ಮತ್ತು ಕ್ವಾಲಿಟಿ ಆಫ್ ಸರ್ವಿಸ್ ಇಂಪ್ರೂವ್ ಆಗೋದಕ್ಕೆ ಬೇಕಾಗುವಂಥ ಸ್ಟ್ಯಾಂಡರ್ಡ್ಸ್ಗಳನ್ನು ಸಜೆಸ್ಟ್ ಮಾಡುವಂಥದ್ದು, ಓವರ್ಸಿ ಮಾಡುವಂಥ ಕಾರ್ಯವನ್ನು ಈ ಒಂದು ಸಂಸ್ಥೆ ಅನ್ನುವಂಥದ್ದು ಮಾಡುತ್ತೆ. ಇನ್ನು ಇದರ ಪವರ್ಸ್ ಏನಿದೆ ಅಂತ ಅಂದರೆ ವಾರ್ಷಿಕವಾಗಿ 1000 ಕೋಟಿಗಿಂತಲೂ ಕೂಡ ಕಡಿಮೆ ಟರ್ನ್ ಓವರ್ ಇರದಂಥ, ಅಂದರೆ 1000 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್ ಇರುವಂಥ ಆನ್ಯಲ್ ಟರ್ನ್ ಓವರ್ ಇರುವಂಥ ಕಂಪನೀಸ್ಗಳಾಗಿರ್ಬೋದು ಅಥವಾ ಪೇಯ್ಡ್ ಅಪ್ ಕ್ಯಾಪಿಟಲ್ ಅನ್ನುವಂಥದ್ದು 500 ಕೋಟಿಗೂ ಕೂಡ ಹೆಚ್ಚಿನದಾಗಿ ಇರ್ತಕ್ಕಂಥ ಪೇಯ್ಡ್ ಅಪ್ ಕ್ಯಾಪಿಟಲ್ ಅನ್ನು ಹೊಂದಿರತಕ್ಕಂಥ ಅನ್ಲಿಸ್ಟೆಡ್ ಪಬ್ಲಿಕ್ ಕಂಪನೀಸ್ಗಳಾಗಿರ್ಬೋದು ಮತ್ತು ಕೆಲವು ಲಿಸ್ಟೆಡ್ ಕಂಪನೀಸ್ಗಳಾಗಿರ್ಬೋದು ಇವುಗಳನ್ನು ಪ್ರೋಬ್ ಮಾಡುವಂಥ ಪವರನ್ನು ಈ ಒಂದು ಸಂಸ್ಥೆ ಹೊಂದಿರುತ್ತೆ. ಹಾಗೆ ಪ್ರೊಫೆಷನಲ್ ಮಿಸ್ಕಂಡಕ್ಟನ್ನು ಯಾರೇ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAIನ ಸದಸ್ಯರಾಗಿರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಪ್ರೊಫೆಷನಲ್ ಮಿಸ್ಕಂಡಕ್ಟನ್ನು ಕಮಿಟ್ ಮಾಡಿದಾಗ ಅವರನ್ನು ಇನ್ವೆಸ್ಟಿಗೇಟ್ ಮಾಡುವಂಥ ಒಂದು ಪವರನ್ನು ಕೂಡ ಇವರು ಹೊಂದಿರ್ತಾರೆ, ಅಂದರೆ ಈ ಒಂದು ಸಂಸ್ಥೆ ಅನ್ನುವಂಥದ್ದು ಹೊಂದಿರುತ್ತೆ. ಈ ರೀತಿಯಾದಂಥ ಪವರ್ಸ್ ಅಂಡ್ ಫಂಕ್ಷನ್ಸ್ಗಳನ್ನು ಸಂಸ್ಥೆ ಹೊಂದಿದೆ. ಸಂಸ್ಥೆ ಅನ್ನುವಂಥದ್ದು 18ರಲ್ಲಿ ಉಟ್ಕೊಂಡಿದೆ ಅನ್ನುವಂಥದ್ದು ಕಂಪನೀಸ್ ಆಕ್ಟ್ 2013ನ ಸೆಕ್ಷನ್ 132 ಆಫ್ 1 ಅಡಿಯಲ್ಲಿ ಈ ಸಂಸ್ಥೆ ಇದರ ಉಗಮ ಅನ್ನುವಂಥದ್ದು ಆಗಿದೆ ಅನ್ನುವಂಥದ್ದು. ಇದಕ್ಕೆ ಈಗ ಬದಲಾವಣೆಗಳನ್ನು ತರ್ತಾ ಇರ್ತಕ್ಕಂಥ ವಿಚಾರಗಳು ನಮಗೆ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಇದರ ಚೇರ್ಪರ್ಸನ್ ಅನ್ನ ಕೇಂದ್ರ ಸರ್ಕಾರದವರು ಆಯ್ಕೆ ಮಾಡ್ತಾರೆ ಅನ್ನುವಂಥದ್ದು ನಮಗೆ ತಪ್ಪದೇ ತಿಳಿದಿರಬೇಕಾಗತ್ತೆ. ಈ ರೀತಿಯ ಒಂದು ಸಂಸ್ಥೆ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಏನಿದೆ
ಇದರ ಆಡಿಟಿಂಗ್ ಅನ್ನ ಮಾಡುವಂತ ಪವರ್ ಅನ್ನುವಂಥದ್ದು ಯಾರಿಗಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ಸೆಟ್ಸ್ ಅಪ್ ಬ್ಯಾಡ್ ಬ್ಯಾಂಕ್ ಟು ಕ್ಲಿಯರ್ NPA ಮೆಸ್ ಅನ್ನುವಂಥದ್ದು. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅನ್ನುವಂಥ ಈ ಒಂದು ಮೆಸ್ ಅನ್ನ ಕ್ಲಿಯರ್ ಮಾಡಲಿಕ್ಕೆ ಈಗ ಕೇಂದ್ರ ಸರ್ಕಾರದವರು ಬ್ಯಾಡ್ ಬ್ಯಾಂಕ್ಸ್ಗಳನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಅದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಫಿನಾನ್ಸ್ ಮಿನಿಸ್ಟರ್ ಇದರ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದನ್ನ ನಾವು ಗುರುತಿಸಬಹುದಾಗತ್ತೆ. ಕ್ಯಾಬಿನೆಟ್ ಅನ್ನುವಂಥದ್ದು 30,600 ಕೋಟಿ ಗ್ಯಾರಂಟಿ ಒಂದು ಪ್ರೋಗ್ರಾಮ್ ಅನ್ನ ಈಗ ಸದ್ಯಕ್ಕೆ ಅಪ್ರೂವ್ ಮಾಡಿರ್ತಕ್ಕಂಥದ್ದು. ಇದನ್ನ GS ಪೇಪರ್ 3 ಅಡಿಯಲ್ಲಿ ಇಂಡಿಯನ್ ಎಕಾನಮಿ ಅಂಡ್ ಇಶ್ಯೂಸ್ ರಿಲೇಟಿಂಗ್ ಟು ಪ್ಲಾನಿಂಗ್, ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್, ಗ್ರೋತ್, ಡೆವಲಪ್ಮೆಂಟ್ ಅಂಡ್ ಎಂಪ್ಲಾಯ್ಮೆಂಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ. ಕೇಂದ್ರ ಸರ್ಕಾರ ಅನ್ನುವಂಥದ್ದು 2 ಹೊಸ ಎಂಟಿಟೀಸ್ಗಳನ್ನು ಸೆಟಪ್ ಮಾಡ್ತಾ ಇದೆ. ಇವುಗಳ ಕಾರ್ಯ ಏನು ಅಂತ ಅಂದರೆ, ಬ್ಯಾಂಕ್ಸ್ಗಳಲ್ಲಿ ಸ್ಟ್ರೆಸ್ಡ್ ಅಸೆಟ್ಸ್ ಅಂತೇನು ಫಾರ್ಮ್ ಆಗಿದ್ದಾವೆ ಅವುಗಳನ್ನು ಬ್ಯಾಂಕ್ಗಳಿಂದ ಅಕ್ವೈರ್ ಮಾಡಿಕೊಂಡು ಅವನ್ನ ಮಾರ್ಕೆಟಿನಲ್ಲಿ ಸೆಲ್ ಮಾಡುವಂಥದ್ದು. ಈ ಮೂಲಕ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ಗಳೇನು ಬ್ಯಾಂಕ್ಗಳಲ್ಲಿ ಆಗ್ತಾ ಇದೆ, ಬ್ಯಾಡ್ ಲೋನ್ಸ್ಗಳಿಂದ, NPSಗಳಿಂದ, ಅಂಥವುಗಳನ್ನು ರಿಕವರ್ ಮಾಡೋದಕ್ಕೆ ನೆರವಾಗುವಂಥದ್ದಕ್ಕಾಗಿ ಈ ರೀತಿಯ 2 ಹೊಸ ಎಂಟಿಟೀಸ್ಗಳನ್ನು ಸರ್ಕಾರ ಅನ್ನುವಂಥದ್ದು ಸೆಟಪ್ ಮಾಡ್ತಾ ಇರ್ತಕ್ಕಂಥದ್ದು. ಅವು ಯಾವುವು ಅಂತ ಅಂದರೆ, ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅನ್ನುವಂಥದ್ದು. ಇದು ಈಗಾಗಲೇ ಕಂಪನೀಸ್ ಆಕ್ಟ್ನ ಅಡಿಯಲ್ಲಿ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂಥ ಒಂದು ಬಾಡಿಯಾಗಿ ಕಾರ್ಯ ಮಾಡ್ತಿದೆ. ಇದು ವೇರಿಯಸ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಂದ 2 ಲಕ್ಷ ಕೋಟಿಯಷ್ಟು ಸ್ಟ್ರೆಸ್ಡ್ ಅಸೆಟ್ಸ್ಗಳನ್ನು ಅಕ್ವೈರ್ ಮಾಡ್ಕೊಳ್ಳಲಿದೆ ಡಿಫ್ರೆಂಟ್ ಫೇಸಸ್ನಲ್ಲಿ. ಹಾಗೆ ಮತ್ತೊಂದು ಎಂಟಿಟಿ ಯಾವುದು ಅಂದರೆ, ಇಂಡಿಯಾ ಡೆಪ್ಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್ ಅಂತ ಹೇಳಿ IDRCL ಅನ್ನುವಂಥ ಮತ್ತೊಂದು ಎಂಟಿಟಿಯನ್ನು ನಾವು ಕಾಣ್ಬೋದಾಗುತ್ತೆ. ಇದು ಕೂಡ ಸ್ಟ್ರೆಸ್ಡ್ ಅಸೆಟ್ಸ್ಗಳನ್ನು ಮಾರ್ಕೆಟ್ನಲ್ಲಿ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥ ಒಂದು ಸಂಸ್ಥೆಯಾಗಿ ಕಾರ್ಯ ಮಾಡುತ್ತೆ. NARCL IDRCL ಸ್ಟ್ರಕ್ಚರ್ ಅನ್ನುವಂಥದ್ದು ಹೊಸ ಬ್ಯಾಡ್ ಬ್ಯಾಂಕ್ಗೆ ನೆರವಾಗುವಂಥ ಒಂದು ಸ್ಟ್ರಕ್ಚರ್ ಆಗುತ್ತೆ. ಇದರಿಂದಾಗಿ ಗೌರ್ಮೆಂಟ್ ಅನ್ನುವಂಥದ್ದು 30,600 ಕೋಟಿ ರೂಪಾಯಿಯ ಅಪ್ರೂವಲ್ ಅನ್ನ ಕ್ಯಾಬಿನೆಟ್ ಈಗಾಗಲೇ ನೀಡಿದೆ. ಇದನ್ನ ಗ್ಯಾರಂಟಿ ಫಂಡ್ ಅನ್ನಾಗಿ ಇಟ್ಕೊಂಡು ಈ ಸಂಸ್ಥೆಗಳು ಬ್ಯಾಡ್ ಬ್ಯಾಂಕ್ನ ರೂಪದಲ್ಲಿ ಕಾರ್ಯ ಮಾಡಲಿದೆ. ಇನ್ನು ಈ ಒಂದು ಬ್ಯಾಡ್ ಬ್ಯಾಂಕ್ ಕಾನ್ಸೆಪ್ಟಿನ ಈ ಒಂದು ಪ್ರೋಗ್ರಾಮ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ, ಇದು 5 ವರ್ಷ ಗ್ಯಾರಂಟಿ ಆಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಆಗುತ್ತೆ. ನ್ಯಾಷನಲ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಲಿಮಿಟೆಡ್ ಅನ್ನುವಂಥದ್ದು ಸೆಕ್ಯೂರಿಟಿ ರೆಸಿಪ್ಟ್ಸ್ಗಳನ್ನು ಬ್ಯಾಂಕ್ಗಳಿಗೆ ಇಶ್ಯೂ ಮಾಡುತ್ತೆ. ಈ ಮೆಕ್ಯಾನಿಸಮ್ನ ಅಡಿಯಲ್ಲಿ NARCL ಅನ್ನುವಂಥದ್ದು ಅಸೆಟ್ಸ್ಗಳನ್ನು ಅಕ್ವೈರ್ ಮಾಡುತ್ತೆ. ಅವುಗಳಿಗೆ ಲೀಡ್ ಬ್ಯಾಂಕ್ಗಳಿಗೆ ಒಂದು ಆಫರ್ ಅನ್ನು ನೀಡೋದ್ರ ಮುಖಾಂತರವಾಗಿ ಅಸೆಟ್ಸ್ಗಳನ್ನು ಅಕ್ವೈರ್ ಮಾಡುತ್ತೆ. ಇನ್ನು ಖಾಸಗಿ ವಲಯದಲ್ಲಿರ್ತಕ್ಕಂಥ ಅಸೆಟ್ ರೀಕನ್ಸ್ಟ್ರಕ್ಷನ್ ಫರ್ಮ್ಸ್ಗಳು ARCSಗಳೇನಿದೆ, ಇವು ಕೂಡ NARCL ಅನ್ನ ಔಟ್ಬಿಡ್ ಮಾಡೋದಕ್ಕೆ ಅವುಗಳನ್ನು ಕೂಡ ಅಲೋ ಮಾಡಲಾಗುತ್ತೆ. ಪಬ್ಲಿಕ್ ಅಂಡ್ ಪ್ರೈವೇಟ್ ಲೆಂಡರ್ಸ್ಗಳು ಕೂಡ ಕಂಬೈನ್ ಆಗಿ ಇಂಡಿಯಾ ಡೆಪ್ಟ್ ರೆಸಲ್ಯೂಷನ್ ಕಂಪನಿ ಲಿಮಿಟೆಡ್ ಇದರ ಅಡಿಯಲ್ಲಿ ಇವಿಬ್ಬರೂ ಕೂಡ ಸೇರಿ ಬೇಕಾದರೂ ಕೂಡ ಅಥವಾ ಸಪರೇಟ್ ಆಗಿ ಆದರೂ ಕೂಡ ಫೈನಲ್ ರೆಸಲ್ಯೂಷನ್ ಅನ್ನ ಅವುಗಳ ಸ್ಟ್ರೆಸ್ಡ್ ಅಸೆಟ್ಸ್ಗಳೇನಿರುತ್ತೆ ಅದನ್ನ NARCL ಏನು ಅಕ್ವೈರ್ ಮಾಡಿರುತ್ತೆ ಆ ಸ್ಟ್ರೆಸ್ಡ್ ಅಸೆಟ್ಸ್ಗಳನ್ನ ಮಾರ್ಕೆಟ್ಸ್ನಲ್ಲಿ ಸೆಲ್ ಮಾಡೋದ್ರ ಮುಖಾಂತರವಾಗಿ ಫೈನಲ್ ರೆಸಲ್ಯೂಷನಿನ ವ್ಯಾಲ್ಯೂ ಅನ್ನ ರೈಸ್ ಮಾಡೋದಕ್ಕೆ ಟ್ರೈ ಮಾಡುವಂಥದ್ದು. NARCL ಹಾಗೂ IDRC ಈ 2 ಸಂಸ್ಥೆಗಳು ಸೇರಿ 15% ಕ್ಯಾಶ್ ಪೇಮೆಂಟ್ ಅನ್ನ ಬ್ಯಾಂಕ್ಸ್ಗಳಿಗೆ ಈ ಒಂದು ಸ್ಟ್ರೆಸ್ಡ್ ಅಸೆಟ್ಸ್ಗಳನ್ನು ಅಕ್ವೈರ್ ಮಾಡ್ಕೊಳ್ಳುವಂಥ ಸಮಯದಲ್ಲಿ 15% ಕ್ಯಾಶ್ ಪೇಮೆಂಟ್ ಅನ್ನ ನೀಡುವಂಥದ್ದು. ಇನ್ನುಳಿದ 85% ಮೌಲ್ಯಕ್ಕೆ ಸೆಕ್ಯೂರಿಟಿ ರೆಸಿಪ್ಟ್ಸ್ಗಳನ್ನು ನೀಡುವಂಥದ್ದು. ಒನ್ಸ್ NARCL ಮತ್ತು IDRC ಸೇರಿ ಈ ಒಂದು ಸ್ಟ್ರೆಸ್ಡ್ ಅಸೆಟ್ಟಿನ ಒಂದು ಇಶ್ಯೂ ಅನ್ನ ರೆಸಾಲ್ವ್ ಮಾಡ್ತವೆ ಅಥವಾ ಅವುಗಳನ್ನು ಮಾರ್ಕೆಟ್ನಲ್ಲಿ ಸೆಲ್ ಮಾಡಿದ ನಂತರದಲ್ಲಿ ಇನ್ನುಳಿದ 85% ಹಣವನ್ನು ಏನು ಸೆಕ್ಯೂರಿಟಿ ರೆಸಿಪ್ಟ್ಸ್ಗಳ ರೂಪದಲ್ಲಿ ನೀಡಲಾಗಿರುತ್ತೆ ಅದನ್ನ ಹಿಂತಿರುಗಿಸಲಾಗುತ್ತೆ. ಒಂದು ವೇಳೆ 15% ಹಣವನ್ನ ನೀಡಿ ಪಡ್ಕೊಂಡಿರ್ತಕ್ಕಂಥ ಈ ಒಂದು ಸ್ಟ್ರೆಸ್ಡ್ ಅಸೆಟ್ ಅನ್ನುವಂಥದ್ದು ಅಥವಾ ಬ್ಯಾಡ್ ಲೋನ್ ಅನ್ನುವಂಥದ್ದು ಅದನ್ನ ಸೆಲ್ ಮಾಡೋದ್ರಲ್ಲಿ ಈ ಸಂಸ್ಥೆಗಳು IDRC ಏನಾದರೂ ಫೇಲ್ಯೂರ್ ಆಯಿತು ಅಥವಾ ಸೆಲ್ ಮಾಡುವಂಥ ಸಂದರ್ಭದಲ್ಲಿ ಅದನ್ನ ಲಾಸ್ ಆಗುವಷ್ಟು ಅಮೌಂಟ್ನಲ್ಲಿ ಸೆಲ್ ಮಾಡಬೇಕಾಗಿ ಬಂದ್ರೆ ಬ್ಯಾಂಕ್ಗಳಿಗೆ ತಲುಪೋದಕ್ಕೆ ಬೇಕಾಗುವಷ್ಟು ಹಣ ಮತ್ತು ಇಲ್ಲಿ ವಸೂಲಾಗುವಂಥ ಹಣದ ನಡುವೆ ಇರುವಂಥ ವ್ಯತ್ಯಾಸ ಏನಿರುತ್ತೆ ಅದನ್ನ ಗೌರ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಗ್ಯಾರಂಟಿ ಮಾಡ್ತಾ ಇದೆ. ಈ ರೀತಿಯ 30,600 ಕೋಟಿ ಅಂತ ಹೇಳಿ ಈಗಾಗಲೇ ಏನು ಗ್ಯಾರಂಟಿಡ್ ಫಂಡ್ ಅನ್ನ ನೀಡೋದಕ್ಕೆ ಗೌರ್ಮೆಂಟ್ ಕ್ಯಾಬಿನೆಟ್ ಅಪ್ರೂವಲ್ ಅನ್ನ ನೀಡಿದೆ. ಅದರಿಂದ ಈ ವ್ಯತ್ಯಾಸದ ಹಣವನ್ನ ಬ್ಯಾಂಕ್ಗಳಿಗೆ ನೀಡಲಾಗುತ್ತೆ. ಈ ರೀತಿಯಾಗಿ ಈ NARCL ಆಗಿರ್ಬೋದು IDRCL ಆಗಿರ್ಬೋದು ಕಾರ್ಯ ಮಾಡುತ್ತೆ. ಈ ರೀತಿಯ ಒಂದು ಹೊಸದಾದಂಥ ಬ್ಯಾಡ್ ಬ್ಯಾಂಕ್ ಅನ್ನುವಂಥದ್ದು ಭಾರತದಲ್ಲಿ ಈಗ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಆಗಿರ್ಬೋದು ಇದು ಇಂಪಾರ್ಟೆಂಟ್ ಆಗುತ್ತೆ, ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಉತ್ತರಾಖಂಡ್ ಹೈಕೋರ್ಟ್ ಅಲೋಸ್ ಚಾರ್ಧಾಮ್ ಯಾತ್ರಾ ಅನ್ನುವಂಥದ್ದು. ಚಾರ್ಧಾಮ್ ಅನ್ನುವಂಥದ್ದು ಎಲ್ಲಿ ಬರುತ್ತೆ ಅಥವಾ ಯಾವ ರಾಜ್ಯದಲ್ಲಿ ಕಾಣಸಿಗುತ್ತೆ ಅಂದಾಗ
ಮುಖ್ಯವಾಗಿ ಇದು ಉತ್ತರಾಖಂಡ್ನಲ್ಲಿ ಬರುವಂಥ ಹಿಂದೂ ರಿಲಿಜಿಯಸ್ ಪ್ಲೇಸಸ್ಗಳು ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ ಈ 4 ಸ್ಥಳಗಳನ್ನ ಚಾರ್ಧಾಮ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಈ 4 ಸ್ಥಳಗಳು ಗರ್ವಾಲ್ ಹಿಮಾಲಯಾಸ್ ರೇಂಜ್ನಲ್ಲಿ ಉತ್ತರಾಖಂಡ್ನಲ್ಲಿ ಬರುವಂಥ ಮುಖ್ಯವಾದಂಥ ಪವಿತ್ರ ಸ್ಥಳಗಳಾಗಿರುತ್ತೆ. ಇವುಗಳನ್ನ ಮೋಸ್ಟ್ ಸೇಕ್ರೆಡ್ ರಿಲಿಜಿಯಸ್ ಪ್ಲೇಸಸ್ ಅಂತ ಹೇಳಿ ಹಿಂದೂ ಧರ್ಮದವರು ಪಾಲಿಸುವಂಥದ್ದು. ಹಾಗಾಗಿ ತಮ್ಮ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಅಲ್ಟಿಮೇಟ್ ಗೋಲ್ ಆಫ್ ಹ್ಯೂಮನ್ ಲೈಫ್ ಏನಿದೆ, ಮೋಕ್ಷವನ್ನು ಪಡೆಯೋದಕ್ಕೆ ಈ ಸ್ಥಳಗಳಿಗೆ ಭೇಟಿ ನೀಡ್ತಾರೆ. ಹಾಗಾಗಿ ಈ ಚಾರ್ಧಾಮಕ್ಕೆ ತನ್ನದೇ ಆದಂಥ ಮಹತ್ವ ಇರುವಂಥದ್ದು. ಈ ಚಾರ್ಧಾಮಿನ 4 ಸ್ಥಳಗಳು ಕೋವಿಡ್ನ ಹಿನ್ನೆಲೆಯಲ್ಲಿ ಅವುಗಳನ್ನು ಸದ್ಯಕ್ಕೆ ಡಿವೋಟೀಸ್ಗೆ ಎಂಟ್ರಿ ಇಲ್ಲದಂಥ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಇತ್ತು. ಈಗ ನಂಬರ್ ಆಫ್ ಡಿವೋಟೀಸ್ಗಳ ಲಿಮಿಟನ್ನು ಸೆಟ್ ಮಾಡೋದ್ರ ಮುಖಾಂತರವಾಗಿ ಕೋವಿಡ್-19 ಇದ್ದರೂ ಸಹ, ಅಂದರೆ ಯಾಕೆಂದರೆ ಕೋವಿಡ್ ಕೇಸಸ್ಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿರುವಂಥ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಹೈಕೋರ್ಟ್ ಅನ್ನುವಂಥದ್ದು ಚಾರ್ಧಾಮ್ ಯಾತ್ರೆಯನ್ನು ಅಲೋ ಮಾಡುವಂಥ ಒಂದು ನಿರ್ಧಾರವನ್ನು ತಂದಿದೆ. ಚಾರ್ಧಾಮ್ ಅಂದಾಗ ಇವು ಯಾವ ಯಾವ ಸ್ಥಳಗಳು ಮತ್ತು ಇದಿರುವಂಥ ರಾಜ್ಯ ಯಾವುದು ಮತ್ತು ಈ ಒಂದು ಲೊಕೇಶನಲ್ಲಿ ಇದು ಇದೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ನಮಗೆ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಅಥವಾ KPSCಯ ಬೇರೆ ಯಾವುದೇ ಪರೀಕ್ಷಾ ದೃಷ್ಟಿಯಿಂದ ನಮಗೆ ತಿಳಿದಿರಬೇಕಾಗತ್ತೆ. ಈ ಗರ್ವಾಲ್ ಹಿಮಾಲಯಸ್ನಲ್ಲಿ ನಡೆಯುವಂಥ ಒಂದು ರಿಲಿಜಿಯಸ್ ಫೆಸ್ಟಿವಲ್ ಅನ್ನುವಂಥದ್ದು ಯುನೆಸ್ಕೋದ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ನ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಅದು ಯಾವುದು ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಆಕಸ್ ಸೀಕ್ಸ್ ಟು ರೀಶೇಪ್ ಇಂಡೋ ಪೆಸಿಫಿಕ್ ಟೈಸ್ ಅನ್ನುವಂಥದ್ದು. ಇಂಡೋ ಪೆಸಿಫಿಕ್ ಟೈಸ್ಗಳನ್ನು ರೀಶೇಪ್ ಮಾಡುವಂತೆ ಕಾಣ್ತಾ ಇದೆ ಹೊಸದಾಗಿ ಬಂದಿರತಕ್ಕಂಥ ಈ ಆಕಸ್ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಅಥವಾ ಇದೊಂದು ಅಲಯನ್ಸ್ ಅಂತ ಕೂಡ, ಆಕಸ್ ಪ್ಯಾಕ್ಟ್ ಅಂತ ಕೂಡ ಗುರುತಿಸ್ಕೊಳ್ಳುತ್ತೆ. ಈ ಆಕಸ್ ಪ್ಯಾಕ್ಟ್ ಅನ್ನುವಂಥದ್ದು ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುತ್ತೆ ಈ ವರ್ಷದ ಪರೀಕ್ಷಾ ದೃಷ್ಟಿಯಿಂದ. ಹಾಗಾಗಿ ಆರ್ಟಿಕಲ್ ಅನ್ನು ನಾವು ವಿಸ್ತೃತವಾಗಿ ನೋಡೋಣ. ಇದನ್ನ GS ಪೇಪರ್ 2ನ ಅಡಿಯಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಏಜೆನ್ಸೀಸ್ ಅಂಡ್ ಫೋರಾ, ದೇ ಸ್ಟ್ರಕ್ಚರ್ ಅಂಡ್ ಮ್ಯಾಂಡೇಟ್ ಅನ್ನುವಂಥ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. 3 ಸದಸ್ಯ ರಾಷ್ಟ್ರಗಳು, ಮುಖ್ಯವಾಗಿ US, UK ಮತ್ತು ಆಸ್ಟ್ರೇಲಿಯಾ, ಈ 3 ರಾಷ್ಟ್ರಗಳು ಸೇರಿ ಒಂದು ಹಿಸ್ಟಾರಿಕ್ ಸೆಕ್ಯೂರಿಟಿ ಪ್ಯಾಕ್ಟ್ ಅನ್ನ ಏಷ್ಯಾ ಪೆಸಿಫಿಕ್ ರೀಜನ್ನಲ್ಲಿ ಸಹಿ ಹಾಕಿರ್ತಕ್ಕಂಥದ್ದು. ಇದು ಚೈನಾವನ್ನ ಕೌಂಟರ್ ಮಾಡೋದಕ್ಕೆ ಒಂದು ಎಫರ್ಟ್ನ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ. ಈಗಾಗಲೇ ಕ್ವಾಡ್ ಅನ್ನುವಂಥದ್ದು 4 ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಚೈನಾವನ್ನ ಕೌಂಟರ್ ಮಾಡ್ಲಿಕ್ಕಾಗಿಯೂ ಕೂಡ ಇರುವಂಥ ಒಂದು ಸಂಸ್ಥೆಯ ರೂಪದಲ್ಲಿ ಈಗಾಗಲೇ ಗುರುತಿಸ್ಕೊಂಡಿದೆ. ಮ್ಯಾರಿಟೈಮ್ ಸೆಕ್ಯೂರಿಟಿಯನ್ನು ಎನ್ಹ್ಯಾನ್ಸ್ ಮಾಡಲಿಕ್ಕೆ ಈ ಒಂದು ಕ್ವಾಡ್ ಅನ್ನುವಂಥ ಸಂಸ್ಥೆ ಅನ್ನುವಂಥದ್ದು ಮುಖ್ಯವಾಗಿ ಕಾರ್ಯ ಮಾಡ್ತಿರ್ತಕ್ಕಂಥದ್ದು. ಇದರ ಭಾಗವಾಗಿ US, ಇಂಡಿಯಾ, ಜಪಾನ್ ಮತ್ತು ಆಸ್ಟ್ರೇಲಿಯಾವನ್ನ ನಾವು ಕಾಣ್ತಾ ಇದ್ದೇವೆ. ಹಾಗೇನೆ ಇದರೊಟ್ಟಿಗೆ ಈಗ US, UK ಮತ್ತು ಆಸ್ಟ್ರೇಲಿಯಾ ಸೇರಿ ಈ ಒಂದು 3 ಸದಸ್ಯ ರಾಷ್ಟ್ರಗಳು ಕೂಡ ಆಗುವಂತ ಆಕಸ್ ಅನ್ನುವಂಥ ಒಂದು ಪ್ಯಾಕ್ಟಿಗೆ ಸಹಿ ಹಾಕ್ತಾ ಇರ್ತಕ್ಕಂಥದ್ದು. ಇದರ ಮುಖ್ಯವಾದಂಥ ಕಾರ್ಯಗಳೇನು, ಏನು ಈ ಪ್ಯಾಕ್ಟಿನ ಇಂಪ್ಯಾಕ್ಟ್ ಏನು, ಇದರ ಒಂದು ಇಂಪಾರ್ಟೆನ್ಸ್ ಏನು ಅನ್ನುವಂಥದ್ದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಈ ಆಕಸ್ ಅಲಯನ್ಸ್ ಅನ್ನುವಂಥದ್ದು 3 ರಾಷ್ಟ್ರಗಳು ಕೂಡ ಸೇರಿ ಅಗ್ರಿ ಮಾಡಿ ಜಾಯಿಂಟ್ ಕೇಪಬಿಲಿಟೀಸ್ಗಳನ್ನು ಡೆವಲಪ್ ಮಾಡಬೇಕು, ಅದನ್ನ ಎನ್ಹ್ಯಾನ್ಸ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಟೆಕ್ನಾಲಜಿಯ ಕ್ಷೇತ್ರದಲ್ಲಿ ಜಾಯಿಂಟ್ ಕೇಪಬಿಲಿಟೀಸ್ಗಳನ್ನು ಡೆವಲಪ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ಇಂಡಸ್ಟ್ರಿಯಲ್ ಬೇಸಸ್ಗಳಲ್ಲಿ ಆಗಿರ್ಬೋದು, ಹಾಗೆ ಸಪ್ಲೈ ಚೈನ್ನಲ್ಲಿ ಆಗಿರ್ಬೋದು, ಡೀಪರ್ ಇಂಟಿಗ್ರೇಷನ್ ಅನ್ನು ಕಾಣುವಂಥದ್ದು ಇದರ ಒಂದು ಉದ್ದೇಶ ಆಗಿದೆ. ಈ ಒಂದು ಪ್ಯಾಕ್ಟ್ನ ಅಡಿಯಲ್ಲಿ ಫಸ್ಟ್ ಮೇಜರ್ ಇನಿಷಿಯೇಟಿವ್ ಅನ್ನ ಆಸ್ಟ್ರೇಲಿಯಾ ಕಡೆಯಿಂದ ನಾವು ಕಾಣ್ಬೋದಾಗುತ್ತೆ. ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ ಅನ್ನ ಇದು ಬಿಲ್ಡ್ ಮಾಡ್ತಾ ಇರ್ತಕ್ಕಂಥದ್ದು US ಮತ್ತು UKಯ ಹೆಲ್ಪ್ನ, ಆ 2 ರಾಷ್ಟ್ರಗಳ ಸಹಾಯದಿಂದ. ಇದರಿಂದಾಗಿ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ ಸ್ಟೆಬಿಲಿಟಿಯನ್ನ ಪ್ರಮೋಟ್ ಮಾಡುವತ್ತ ಈ ಒಂದು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರಿನ್ ಕೂಡ ಗಮನವನ್ನು ಹರಿಸಿದೆ. ಇದರಿಂದ ಈ ಒಂದು ರೀಜನ್ನಿನ ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಕೂಡ ನಾವು ಕಾಣ್ಬೋದಾಗುತ್ತೆ, 3 E's ಕಂಪನಿ ಅನ್ನುವಂಥದ್ದು. ಇನ್ನ ಇಂಥ ಒಂದು ಸಂಸ್ಥೆಯನ್ನ ಚೈನಾ ಅನ್ನುವಂಥದ್ದು ಕಂಡೆಮ್ ಮಾಡಿರ್ತಕ್ಕಂಥದ್ದನ್ನ ಕಾಣ್ಬೋದಾಗುತ್ತೆ. ಯಾಕೆಂದ್ರೆ ಚೈನಾ ಅನ್ನುವಂಥದ್ದು ಈ ಅಗ್ರಿಮೆಂಟ್ ಅನ್ನ ಎಕ್ಸ್ಟ್ರೀಮ್ಲಿ ಇರ್ರೆಸ್ಪಾನ್ಸಿಬಲ್ ಅಂತ ಹೇಳಿ ಗುರುತಿಸ್ತಾ ಇದೆ. ಇಲ್ಲಿ ಚೈನಾ ರೈಸ್ ಮಾಡಿರ್ತಕ್ಕಂಥ ಕನ್ಸರ್ನ್ಸ್ ಏನು ಅಂತ ಅಂದ್ರೆ, ಈ ಅಲಯನ್ಸ್ ಅನ್ನುವಂಥದ್ದು ರೀಜನಲ್ ಪೀಸ್ ಅಂಡ್ ಸ್ಟೆಬಿಲಿಟಿಯನ್ನ ಅಂಡರ್ಮೈನ್ ಮಾಡ್ತಾ ಇದೆ ಮತ್ತು ಆರ್ಮ್ಸ್ ರೇಸ್ ಅನ್ನ ಇಂಟೆನ್ಸಿಫೈ ಮಾಡುವಂತ ಒಂದು ಅಲಯನ್ಸ್ ಆಗುತ್ತೆ. ಹಾಗಾಗಿ ಇದು ಈ ರೀಜನ್ ಅಲ್ಲಿ ಇರ್ತಕ್ಕಂಥ ಶಾಂತಿ ಮತ್ತು ಸ್ಥಿರತೆಯನ್ನ ಕಾಪಾಡೋಕೆ ಅಂತ ಇರುವಂತ ಒಂದು ಸಂಸ್ಥೆಯಾಗಿ ಕಾರ್ಯ ಮಾಡಲ್ಲ. ಇದು ಇಲ್ಲಿನ ಶಾಂತಿಯನ್ನ ಕದಡೋದಕ್ಕೆ ಅಂತ ಹೇಳಿ ಇರುವಂತ ಒಂದು ಅಲಯನ್ಸ್ ಅಂತೆ ಬಿಂಬಿಸ್ತಾ ಇದೆ ಚೈನಾ ಇದನ್ನ. ಮತ್ತು ಈ ಚೈನಾದ ಮತ್ತೊಂದು ಕನ್ಸರ್ನ್ ಏನು ಅಂತ ಅಂದ್ರೆ, ಕೋಲ್ಡ್ ವಾರ್ ಮೆಂಟಾಲಿಟಿಯನ್ನ ಮತ್ತೆ ಐಡಿಯಾಲಜಿಕಲ್ ಪ್ರಿಜುಡೀಸ್ ಅನ್ನ ಮತ್ತೆ ರೀಇನ್ವೆಂಟ್ ಮಾಡೋದಕ್ಕೆ ಅಂತ ಹೇಳಿ ಇಂಥ ಒಂದು ಅಲಯನ್ಸ್ ಆಗಿದೆ ಅಂತ ಹೇಳಿ ಚೈನಾ ಇದರತ್ತ ಬೆರಳು ಮಾಡ್ತಾ ಇರ್ತಕ್ಕಂಥದ್ದು.
ಇನ್ನು ಈ ರೀತಿಯ ಒಂದು ಅಲಯನ್ಸ್ ಅನ್ನುವಂಥದ್ದು ಫಾರ್ಮ್ ಆಗೋದಕ್ಕೆ ಅದರ ಹಿಂದಿನ ರ್ಯಾಷನೇಲ್ ಏನು ಅನ್ನುವಂಥದ್ದನ್ನ ನೋಡೋದಾದ್ರೆ, ಯಾಕೆಂದ್ರೆ ಈಗಾಗಲೇ ಒಂದು ರೀತಿಯ ಕೌಂಟರ್ ಚೈನಾ ರೀತಿಯಲ್ಲಿ ಕಾರ್ಯ ಮಾಡುವಂತ ಕ್ವಾಡ್ ಸಂಸ್ಥೆ ಅನ್ನುವಂಥದ್ದು ಕೂಡ ಇದೆ. ಇದರ ಭಾಗವಾಗಿರ್ತಕ್ಕಂಥ 2 ಸದಸ್ಯ ರಾಷ್ಟ್ರಗಳು ಸೇರಿಕೊಂಡು ಯುಕೆಯನ್ನು ಕೂಡ ಒಳಗೊಂಡಂತೆ ಸದ್ಯಕ್ಕೆ ಈ 3 ಸದಸ್ಯ ರಾಷ್ಟ್ರಗಳ ಒಂದು ಅಲಯನ್ಸ್ ಅನ್ನ ಫಾರ್ಮ್ ಮಾಡುವಂತ ಇದರ ಹಿಂದಿನ ರ್ಯಾಷನೇಲ್ ಏನು ಅಂತ ಅಂದ್ರೆ, ರೀಸೆಂಟ್ ಇಯರ್ಸ್ಗಳಲ್ಲಿ ನಾವು ನೋಡಿದಾಗ ಬೀಜಿಂಗ್ ಅನ್ನುವಂಥದ್ದು ಟೆನ್ಷನ್ಸ್ಗಳನ್ನ ಬೇರೆ ಬೇರೆ ತನ್ನ ಬಾರ್ಡರ್ನಲ್ಲಿ ಬರುವಂತ ಬೇರೆ ಬೇರೆ ಕಂಟ್ರೀಸ್ಗಳೊಟ್ಟಿಗೆ ಟೆನ್ಷನ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದೆ. ಡಿಸ್ಪ್ಯೂಟೆಡ್ ಟೆರಿಟರೀಸ್ಗಳ ವಿಚಾರದಲ್ಲಿ ಸೌತ್ ಚೈನಾ ಸೀನಲ್ಲೂ ಕೂಡ ಇದನ್ನ ನಾವು ಕಾಣಬಹುದಾಗುತ್ತೆ. ಟೆನ್ಷನ್ಸ್ಗಳನ್ನ ಬೀಜಿಂಗ್ ರೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ವೆಸ್ಟರ್ನ್ ನೇಷನ್ಸ್ ಅನ್ನುವಂಥದ್ದು ಚೈನಾದ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಆನ್ ಪೆಸಿಫಿಕ್ ಐಲ್ಯಾಂಡ್ಸ್ ಏನಿದೆ ಇದರ ವಿಚಾರವಾಗಿ ಸಮ್ಮತಿಯನ್ನ ವೆಸ್ಟರ್ನ್ ನೇಷನ್ಸ್ಗಳು ತೋರಿಸ್ತಾ ಇಲ್ಲ. ಹಾಗೆ ಚೈನಾದ ಟ್ರೇಡ್ ಸ್ಯಾಂಕ್ಷನ್ಸ್ ಏನು ಆಸ್ಟ್ರೇಲಿಯಾದಂತ ಕಂಟ್ರೀಸ್ಗಳ ಮೇಲೆ ಆಗ್ತಾ ಇದೆ ಇದರ ವಿರುದ್ಧವಾಗಿ ಕೂಡ ದನಿ ಎತ್ತಿರ್ತಕ್ಕಂಥದ್ದು. ವೆಸ್ಟರ್ನ್ ಕಂಟ್ರೀಸ್ಗಳು ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಿಲ್ಲ. ಈ ರೀತಿ ಚೈನಾದ ಬಿಹೇವಿಯರ್ನಿಂದಾಗಿ ಅದರ ವಿರುದ್ಧವಾಗಿ ಕಾರ್ಯ ಮಾಡುವಂತೆ ಇಂಥ ಒಂದು ಅಲಯನ್ಸ್ ಅನ್ನುವಂಥದ್ದು ಫಾರ್ಮ್ ಆಗ್ತಿರ್ಬೋದು. ಇದರ ಹಿಂದಿನ ರ್ಯಾಷನಲ್ ಇದಾಗಿರ್ಬೋದು ಅನ್ನುವಂಥದ್ದು. ಹಾಗಾಗಿಯೇ ಚೈನಾ ಇದನ್ನ ನೆಗೆಟಿವ್ ಆಗಿ ಬಿಂಬಿಸ್ತಾ ಇದೆ, ಹಾಗೆ ಕ್ರಿಟಿಸೈಸ್ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ ಅನ್ನು ಯಾಕೆ ಬಳಕೆ ಮಾಡ್ತಿದ್ದಾರೆ ಅಂತ ಅಂದ್ರೆ, ಈ ಸಬ್ಮೆರೀನ್ಸ್ಗಳು ಮಚ್ ಫಾಸ್ಟರ್ ಆಗಿ ಕಾರ್ಯ ಮಾಡುವಂತವಾಗಿರುತ್ತೆ. ಹಾಗೇನೆ ಕನ್ವೆನ್ಷನಲಿ ಪವರ್ಡ್ ಫ್ಲೀಟ್ಸ್ಗಳನ್ನ ಬೇಗನೆ ಫಾಸ್ಟರ್ ಆಗಿ ಹಾರ್ಡರ್ ಆಗಿ ಡಿಟೆಕ್ಟ್ ಮಾಡುವಂತ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ಸ್ಗಳು ಇವಾಗಿರುತ್ತೆ. ಹಾಗೆ ಇವು ತಿಂಗಳು ಹಾಗೂ ತಿಂಗಳಿಗೂ ಹೆಚ್ಚಿನ ಸಮಯದವರೆಗೂ ಕೂಡ ಸಬ್ಮರ್ಜ್ ಆಗಿ ಉಳಿಬಲ್ಲಂತ ಒಂದು ಸಬ್ಮರೀನ್ಸ್ಗಳಾಗಿರ್ತವೆ. ಲಾಂಗರ್ ಡಿಸ್ಟೆನ್ಸ್ ನಲ್ಲಿರ್ತಕ್ಕಂಥ ಮಿಸೈಲ್ಸ್ ಗಳನ್ನ ಶೂಟ್ ಮಾಡೋದಕ್ಕೆ ಕೇಪಬಲ್ ಆಗಿರುತ್ತೆ. ಹಾಗೆ ಹೆಚ್ಚಿನ ಲೋಡ್ ಅನ್ನ ಕೂಡ ಕ್ಯಾರಿ ಮಾಡುವಂತ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಈ ರೀತಿಯ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ಸ್ ಗಳನ್ನ ಆಸ್ಟ್ರೇಲಿಯಾದ ನೆಲದಲ್ಲಿ ಸ್ಟೇಷನ್ ಮಾಡುವಂತದ್ದು, ಅಂದ್ರೆ ಆಸ್ಟ್ರೇಲಿಯಾದಲ್ಲಿ ಇವುಗಳನ್ನ ಸ್ಟೇಷನ್ ಮಾಡೋದ್ರಿಂದಾಗಿ ಯುಎಸ್ ಇನ್ಫ್ಲೂಯೆನ್ಸ್ ಈ ರೀಜನ್ ಅಲ್ಲಿ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನ ನೋಡ್ಬೋದಾಗುತ್ತೆ. ಕ್ರಿಟಿಕ್ಸ್ಗಳು ಹೇಳುವಂತೆ, ಅನಲಿಸ್ಟ್ಗಳು ಹೇಳುವಂತೆ ಯುಎಸ್ ಅನ್ನುವಂಥದ್ದು ಸಬ್ಮರೀನ್ ಟೆಕ್ನಾಲಜಿಯನ್ನ ಆಸ್ಟ್ರೇಲಿಯಾದೊಟ್ಟಿಗೆ ಫಾರ್ ದ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದೆ ಕಳೆದ 50 ವರ್ಷಗಳಲ್ಲಿ ನಾವು ನೋಡಿದಾಗ. ಪ್ರೀವಿಯಸ್ಲಿ ಯುಕೆ ಒಟ್ಟಿಗೆ ಮಾತ್ರವೇ ಈ ಟೆಕ್ನಾಲಜಿಯನ್ನ ಈ ಹಿಂದೆ ಶೇರ್ ಮಾಡಲಾಗಿತ್ತು. ಇನ್ನು ಆಸ್ಟ್ರೇಲಿಯಾ ಅನ್ನುವಂಥದ್ದು ದಿಸ್ ಇಸ್ ದ ಜಸ್ಟ್ 7th ನೇಷನ್ ಆಗ್ತಾ ಇದೆ ಇಡೀ ವರ್ಲ್ಡ್ ನಲ್ಲಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ ಅನ್ನ ಆಪರೇಟ್ ಮಾಡೋದಕ್ಕೆ. ಈ ಹಿಂದೆ ಯುಎಸ್, ಯುಕೆ, ಫ್ರಾನ್ಸ್, ಚೈನಾ, ಇಂಡಿಯಾ, ರಷ್ಯಾ ಈ 6 ರಾಷ್ಟ್ರಗಳು ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ಸ್ ಗಳನ್ನ ಆಪರೇಟ್ ಮಾಡಿದ್ವು. ಈಗ ಆಸ್ಟ್ರೇಲಿಯಾ 7ನೇ ರಾಷ್ಟ್ರವಾಗಿ ಹೊರ ಬರ್ತಾ ಇದೆ. ಆಸ್ಟ್ರೇಲಿಯಾ ಅನ್ನುವಂಥದ್ದು ಮತ್ತೆ ರಿಅಫರ್ಮ್ ಮಾಡಿದೆ. ಇದರ ಇಂಟೆನ್ಷನ್ ಅನ್ನುವಂಥದ್ದು ನ್ಯೂಕ್ಲಿಯರ್ ವೆಪನ್ಸ್ ಗಳನ್ನ ಒಬ್ಟೈನ್ ಮಾಡುವಂಥದ್ದಲ್ಲ, ಆದ್ರೆ ಬದಲಾಗಿ ಇದನ್ನ ಈ ರೀಜನ್ ಅಲ್ಲಿ ಸ್ಟೆಬಿಲಿಟಿಯನ್ನ ಕಾಪಾಡೋದಕ್ಕೆ ಅಂತ ಹೇಳಿ ನ್ಯೂಕ್ಲಿಯರ್ ಪವರ್ಡ್ ಸಬ್ಮೆರೀನ್ಸ್ ಗಳನ್ನ ಆಸ್ಟ್ರೇಲಿಯಾ ಈಗ ಬಿಲ್ಡ್ ಮಾಡ್ತಾ ಇದೆ, ಯುಎಸ್ ಮತ್ತು ಯುಕೆಯ ಟೆಕ್ನಾಲಜಿ ಶೇರಿಂಗ್ ಮತ್ತು ಅದರ ಇನ್ನುಳಿದ ನೆರವುಗಳಿಂದ. ಮುಂದಿನ ಒಂದು ಎಡಿಟೋರಿಯಲ್ ಡಿಲೇಯಿಂಗ್ ದ ಇನೆವಿಟಬಲ್ ಅನ್ನುವಂಥದ್ದು. ಇದನ್ನ ಟೆಲಿಕಮ್ಯುನಿಕೇಶನ್ ಕ್ಷೇತ್ರದಲ್ಲಿ ಇಂಪ್ರೂವ್ಮೆಂಟ್ ಅನ್ನ ತರಬೇಕು ಅಂತ ಹೇಳಿ ಒಂದು ರೀತಿಯ ರಿಲೀಫ್ ಅನ್ನ ನೀಡುವಂತ ರೀತಿಯಲ್ಲಿ ಈಗ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಟೆಲ್ಕೋಸ್ ಗಳಿಗೆ ರಿಲೀಫ್ ಅನ್ನ ನೀಡಿದೆ. ಹಾಗಾಗಿ ಈಗಾಗಲೇ ಸ್ಟ್ರೆಸ್ಡ್ ಸೆಕ್ಟರ್ ಆಗಿ ಗುರುತಿಸ್ಕೊಳ್ತಿರ್ತಕ್ಕಂಥ ಟೆಲಿಕಮ್ಯುನಿಕೇಶನ್ ಕ್ಷೇತ್ರಕ್ಕೆ ಈ ಒಂದು ಎಫರ್ಟ್ ಅನ್ನುವಂಥದ್ದು ಈ ಒಂದು ಕ್ಷೇತ್ರವನ್ನ ಬೂಸ್ಟ್ ಮಾಡೋದಕ್ಕೆ ಸರಿಯಾದಂತ ಎಫರ್ಟ್ ಅಂತ ಹೇಳಿ ಲೇಖಕರ ಅಭಿಪ್ರಾಯವೂ ಕೂಡ ಹೌದು. ರಿಲೀಫ್ ಕಮ್ ರಿಫಾರ್ಮ್ ಪ್ಯಾಕೇಜ್ ನ ರೂಪದಲ್ಲಿ ಈಗ ಯೂನಿಯನ್ ಕ್ಯಾಬಿನೆಟ್ ಅನ್ನುವಂಥದ್ದು ಏನು ವೆನ್ಸ್ಡೇ ಅಪ್ರೂವ್ ಮಾಡಿದೆ ಈ ರೀತಿಯ ಒಂದು ಟೆಲ್ಕೋಸ್ ಗಳಿಗೆ ರಿಲೀಫ್ ಅನ್ನು ನೀಡುವಂತ ಪ್ಯಾಕೇಜ್ ಅನ್ನ, ಇದು ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳಬಹುದಾಗುತ್ತೆ. ಯಾಕೆಂದ್ರೆ ಟೆಲಿಕಾಂ ಸೆಕ್ಟರ್ ಅನ್ನುವಂಥದ್ದು ಫಿನಾನ್ಷಿಯಲಿ ಸ್ಟ್ರೆಸ್ಡ್ ಆಗಿ ಈಗಾಗಲೇ ಇದ್ದಿದ್ದಂಥದ್ದು. ಆ ನಿಟ್ಟಿನಲ್ಲಿ ಆ ಸ್ಟ್ರೆಸ್ ನಿಂದ ಅವುಗಳನ್ನ ಆಚೆ ತರೋದಕ್ಕೆ ಇದು ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಒಂದು ಒಳ್ಳೆ ಹೆಜ್ಜೆ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಇದು ತಡವಾಗಿ ಆಗಿದೆ ಅನ್ನುವಂಥದ್ದು ಲೇಖಕರ ಅಭಿಪ್ರಾಯ ಆಗಿದೆ. ಇನ್ನು ಈ ಸೆಕ್ಟರ್ ಅನ್ನುವಂಥದ್ದು ಸ್ಟ್ರೆಸ್ಡ್ ಆಗುವಂಥದ್ದು ಕೇವಲ ಆ ಸೆಕ್ಟರ್ಗೆ ಮಾತ್ರವೇ ತೊಡಕನ್ನು ಉಂಟು ಮಾಡಲ್ಲ, ಇದರ ಫಾರ್ ರೀಚಿಂಗ್ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಅನ್ನ ಈ ಒಂದು ಸೆಕ್ಟರ್ ಅನ್ನುವಂಥದ್ದು ಹೊಂದಿರುತ್ತೆ. ಹಾಗಾಗಿ 4 year ಮೊರಟೋರಿಯಂ ಅನ್ನ ಏನು ಪೇಮೆಂಟ್ ಆಫ್ ಔಟ್ಸ್ಟ್ಯಾಂಡಿಂಗ್ AGRಗೆ ಅಂತ ಹೇಳಿ ನೀಡಲಾಗ್ತದೆ ಮತ್ತು ಸ್ಪೆಕ್ಟ್ರಮ್ ಪರ್ಚೇಸ್ ಡ್ಯೂಸ್ ಗಳನ್ನ ಅದಕ್ಕೆ ಏನು ಈ ರೀತಿಯ ಒಂದು 4 year ಮೊರಟೋರಿಯಂ ಅನ್ನ ನೀಡಲಾಗ್ತಾ ಇದೆ. ಇದು ಬಹಳನೇ ಒಂದು ಇಂಪಾರ್ಟೆಂಟ್ ಆದಂತ ಸ್ಟೆಪ್ ಆಗಿತ್ತು ಈ ರೀತಿಯ ಸ್ಟ್ರೆಸ್ಡ್ ಆಗಿತ್ತಂತ ಟೆಲಿಕಾಂ ಸೆಕ್ಟರ್ ಅನ್ನ ಎತ್ತಿ ಹಿಡಿಯೋದಕ್ಕೆ ಅನ್ನುವಂಥದ್ದನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಇಮಿಡಿಯೇಟ್ ಫಿನಾನ್ಷಿಯಲ್ ಪ್ರೆಷರ್ ಅನ್ನುವಂಥದ್ದು ಟೆಲ್ಕೋಸ್ಗಳ ಏನಿತ್ತು ಅವುಗಳನ್ನ ಈಸ್ ಮಾಡೋದ್ರಲ್ಲಿ ಇದೊಂದು ಮುಖ್ಯವಾದಂತ ನಡೆ ಅಂತ ಹೇಳಿ ಗುರುತಿಸ್ತಾ ಇದ್ದಾರೆ. ಎಸ್ಪೆಷಲಿ ವೋಡಾಫೋನ್ ಐಡಿಯಾ ಮತ್ತು ಭಾರತಿ ಏರ್ಟೆಲ್ ಇವುಗಳಿಗೆ ಇಂಥ ಒಂದು ನಡೆಯ ಅವಶ್ಯಕತೆ ಅನ್ನುವಂಥದ್ದು ವೋಡಾಫೋನ್ ಮತ್ತು ಐಡಿಯಾ ಗ್ರೂಪ್ಸ್ಗಳು AGR ಲಯಬಿಲಿಟೀಸ್ ಗಳನ್ನ ಎಕ್ಸೀಡ್ ಆಗಿದ್ದನ್ನು 1.68 lakh crores ಎಕ್ಸೀಡ್ ಆಗಿದ್ದನ್ನು ಕೂಡ ನಾವು ನೋಡಿದ್ವಿ. ಜೂನ್ 30ರಂದು ಇದರ ಬಗೆಗೆ ಸ್ಪಷ್ಟತೆ ಅನ್ನುವಂಥದ್ದು ದೊರಕಿತ್ತು.
ಇದೆಲ್ಲದರ ಹಿನ್ನೆಲೆಯಲ್ಲಿ ಲಾಸ್ ಮೇಕಿಂಗ್ ಟೆಲ್ಕೋಸ್ಗಳಿಗೆ ಒಂದು ರಿಲೀಫ್ನ ರೂಪದಲ್ಲಿ ಈಗ ಬಂದಿರತಕ್ಕಂಥ ಈ ಒಂದು ರಿಲೀಫ್ ಅನ್ನುವಂಥದ್ದು, ಒಂದು ಪ್ಯಾಕೇಜ್ ಅನ್ನುವಂಥದ್ದೇನೋ ವೆಲ್ಕಮಿಂಗ್ ಸ್ಟೆಪ್. ಆದರೆ ಬಂದಿರತಕ್ಕಂಥ ಟೈಮ್ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ತಡವಾಗಿ ಬಂದಂತಾಗಿದೆ ಅನ್ನುವಂಥದ್ದನ್ನ ಇಲ್ಲಿ ತೋರಿಸ್ತಾ ಇದೆ. ಈ ಟೆಲಿಕಾಂ ಸೆಕ್ಟರ್ನಲ್ಲಿ ಜಿಯೋ ನೆಟ್ವರ್ಕ್ ಅನ್ನುವಂಥದ್ದು ಕಾಲಿಟ್ಟ ನಂತರದಲ್ಲಿ ಇಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ. ಅಂದ್ರೆ ಪ್ರೈಸ್ ವಾರ್ನ ರೂಪದಲ್ಲಿ ಭಾರತಿ ಏರ್ಟೆಲ್ ಆಗಿರ್ಬೋದು, ವೋಡೋಫೋನ್ ವಿ ಆಗಿರ್ಬೋದು, ಇವುಗಳ ನಡುವೆ ಒಂದು ರೀತಿಯ ಪ್ರೈಸ್ ವಾರ್ ನಡೆದು ಇದು ಇವತ್ತು ಈ ಟೆಲಿಕಾಂ ಸೆಕ್ಟರ್ ಅನ್ನುವಂಥದ್ದು ಫಿನಾನ್ಷಿಯಲಿ ಸ್ಟ್ರೆಸ್ ಆಗೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾಗಿ AGRನ ವಿಚಾರದಲ್ಲಿ ಡೆಫಿನೇಷನ್ ಆಫ್ AGR ಅನ್ನ ಸರಿ ಮಾಡೋದ್ರಿಂದ ಹಿಡಿದು ಸಾಕಷ್ಟು ಪ್ರಾಬ್ಲಮ್ಸ್ಗಳನ್ನ ಏನು ಈ ಟೆಲಿಕಾಂ ಸೆಕ್ಟರ್ ಅನ್ನುವಂಥದ್ದು ಫೇಸ್ ಮಾಡ್ತಾ ಇದೆ, ಅವುಗಳಿಗೆ ಆ ಪ್ರಾಬ್ಲಮ್ಸ್ಗಳಿಗೆ ಒಂದು ರೀತಿಯ ಪ್ರಾಬ್ಲಮ್ಸ್ಗಳಿಂದ ಈ ಟೆಲಿಕಾಂ ಸೆಕ್ಟರ್ಸ್ಗಳನ್ನ ದೂರ ಮಾಡೋದಕ್ಕೆ ಬೇಕಾಗುವಂಥ ಹಲವಾರು ಮೆಷರ್ಸ್ಗಳನ್ನ ಈ ರಿಲೀಫ್ ಪ್ಯಾಕೇಜ್ನ ಮುಖಾಂತರವಾಗಿ ಸರ್ಕಾರ ತಗೊಂಡಿರ್ತಕ್ಕಂಥದ್ದನ್ನ ಇಲ್ಲಿ ಇವರು ಗುರುತಿಸ್ತಾ ಇದ್ದಾರೆ. ಆದರೆ ಈ ರೀತಿಯ ಒಂದು ಪ್ಯಾಕೇಜ್ ಅನ್ನುವಂಥದ್ದು ಖಂಡಿತವಾಗ್ಲೂ ಒಂದಷ್ಟು ತಡವಾಗಿ ಬಂದಿರೋದ್ರಿಂದ ಇದರ ಒಂದು ಎಫೆಕ್ಟಿವ್ನೆಸ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಅನ್ನುವಂಥದ್ದು ಕೂಡ ಇವರ ಅಭಿಪ್ರಾಯ ಆಗಿದೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.